ಎಲ್ಲರಿಗೂ ನಮಸ್ಕಾರ. ಇವತ್ತು ಕುಮಾರಕೃಪಾ ರೋಡಲ್ಲಿ ಒಂದು ಚಿತ್ರಸಂತೆ ಅಂತ ನಡೀತಾ ಇದೆ. ಇದು ಪ್ರತಿ ವರ್ಷ ಜನವರಿ ತಿಂಗಳ ಮೊದಲ ಭಾನುವಾರದಂದು ನಡೆಯುತ್ತೆ. ಇಲ್ಲಿ ಸಾವಿರಾರು ಕಲಾವಿದರು, ಕರ್ನಾಟಕದಾದ್ಯಂತ ಇರುವಂಥ ಕಲಾವಿದರು, ದೇಶದಾದ್ಯಂತ ಇರುವಂಥ ಕಲಾವಿದರು ತಮ್ಮ ಕಲೆಯನ್ನು ಹೊತ್ತು ಇಲ್ಲಿ ತಂದಿದ್ದಾರೆ. ಎಷ್ಟೊಂದು ಕಣ್ಣಿಗೆ ಹಬ್ಬ ಅಂದರೆ ಇದು ಒಂದು ದಿನ ಬೆಳಗ್ಗೆಯಿಂದ ಪೂರ್ತಿ ಸಂಜೆವರೆಗೂ ಇರುತ್ತೆ. ಇದು ಬೆಂಗಳೂರಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಚಿತ್ರಸಂತೆ ಅಂತಲೇ ಹೆಸರನ್ನು ಪಡೆದಿದೆ. ಬನ್ನಿ, ಇವತ್ತು ನಾವೆಲ್ಲರೂ ಚಿತ್ರಸಂತೆಯಲ್ಲಿ ಎಲ್ಲನ ನೋಡಿಕೊಂಡು ಕಣ್ಣಿಗೆ ಮತ್ತು ಮನಸ್ಸಿಗೆ ಹಬ್ಬನ ತುಂಬಿಕೊಳ್ಳೋಣ. ನಿಮಗೂ ಸಾಧ್ಯ ಆದರೆ ನೋಡಿ ಎಂಜಾಯ್ ಮಾಡಿ. ಎಲ್ಲರಿಗೂ ಅರಿವೆ ಗುರು ಶೈಲಾ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಲ್ಲಿ ಪ್ರತಿ ವರ್ಷ ಚಿತ್ರಕಲಾ ಪರಿಷತ್ನವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಾರೆ. ಇಲ್ಲಿ ಚಿತ್ರಗಳ ಪ್ರದರ್ಶನ ಮತ್ತು ಮಾರಾಟ ಎರಡೂ ಇರುತ್ತೆ. ಅವರ ಚಿತ್ರಗಳ ಒಂದು ಸೌಂದರ್ಯವನ್ನು ಸವಿಬೋದು. ಬನ್ನಿ, ಇಲ್ಲಿ 4 ರೋಡು ಕೂಡ ತುಂಬ 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 ರಶ್ಶಿಂದ ತುಂಬಿರುತ್ತೆ. ಎಲ್ಲೆಲ್ಲೂ ನೋಡಿದ್ರು ಚಿತ್ರಗಳ ಹಬ್ಬ, ಚಿತ್ರಗಳ ಸಂತೆ. ನಾವು ಹೋಗುತ್ತಿದ್ದಂತೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕೈ ಮುಗಿದು ಕಲಾವಿದರನ್ನ ಬರಮಾಡಿಕೊಳ್ತಾ ಇದ್ದಾರೇನೋ ಅಂತ ನಮಗೆ ಭಾಸ ಆಯ್ತು. ಸಿಲಿಕಾನ್ ಸಿಟಿ, ಉದ್ಯಾನ ನಗರಿ ಅಂತ ಹೇಳಿ ಪ್ರಸಿದ್ಧಿಯನ್ನ ಪಡೆದಂತ ನಮ್ಮ ಬೆಂಗಳೂರು ಈ ಚಳಿಗಾಲ ಬಂತು ಅಂದ್ರೆ ಎಲ್ಲಿ ನೋಡ್ತೀವಲ್ಲಿ ಜಾತ್ರೆ, ಎಲ್ಲಿ ನೋಡ್ತೀವಲ್ಲಿ ಮೇಳ, ಎಲ್ಲಿ ನೋಡ್ತೀವಲ್ಲಿ ಉತ್ಸವಗಳು ಆರಂಭ ಆಗ್ತಾ ಇರ್ತವೆ. ಆದ್ರೆ ಈಗ ನಾನು ಹೇಳ್ತಾ ಇರೋ ಜಾತ್ರೆ ಇದು ಚಿತ್ರಗಳ ಜಾತ್ರೆ, ಕಲಾವಿದರ ಜಾತ್ರೆ, ಚಿತ್ರ ರಸಿಕರ ಜಾತ್ರೆ ಬಗ್ಗೆ ಹೇಳ್ತಾ ಇದ್ದೀನಿ. ಬನ್ನಿ, ಒಂದೇ ಸೂರಿನಡಿ ಕಲಾವಿದರು, ಕಲಾಸಕ್ತರು ಆ ಕಲೆಯನ್ನ ನೋಡಿ ಸಂಭ್ರಮಿಸುವಂತ ಚಿತ್ರ ಜಾತ್ರೆ, ಅದೇ ಚಿತ್ರಸಂತೆ. ಬನ್ನಿ, ಅದ್ರ ಬಗ್ಗೆ ಒಂದಿಷ್ಟು ನಾನು ವಿವರಣೆಯನ್ನ ಕೊಡ್ತಾ ನಿಮಗೆ ಇಡೀ ಚಿತ್ರಸಂತೆಯ ಪರಿಚಯವನ್ನ ಹೇಳ್ತಾ ಹೋಗ್ತೀನಿ. ಬೆಂಗಳೂರು ನಗರದ ಕುಮಾರಕೃಪಾ ರಸ್ತೆಯಲ್ಲಿ ಜನವರಿ 5, 2025ರಂದು 22ನೇ ವರ್ಷದ 22ನೆಯ ಆವೃತ್ತಿಯ ಚಿತ್ರಸಂತೆಯನ್ನ ಆಯೋಜನೆ ಮಾಡಲಾಗಿತ್ತು. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಈ ಚಿತ್ರಸಂತೆ ಏನು ತುಂಬಿ ತುಳುಕ್ತಾ ಇತ್ತು. 20 ರಾಜ್ಯಗಳ ಕಲಾವಿದರ ಕಲಾಕೃತಿಗಳು ಈ ಚಿತ್ರಸಂತೆಯಲ್ಲಿ ಅನಾವರಣಗೊಂಡಿದ್ದು ಅಂತಾನೆ ಹೇಳ್ಬೋದು. ಹೆಣ್ಣು ಮಗುವಿನ ಮುಖದ 35 ಅಡಿ ಎತ್ತರದ ಕಲಾಕೃತಿಯನ್ನ ರಚಿಸಲಾಗಿತ್ತು. ವಿಶೇಷ ಅಂದ್ರೆ ಈ ಕಲಾಕೃತಿಯನ್ನ ಸಂಪೂರ್ಣವಾಗಿ ಈ ರಟ್ಟಿನ ಹಾಳೆಗಳಿಂದ ರಚನೆ ಮಾಡಿದ್ರು. ಈ ಕಲಾಕೃತಿಯ ಮೂಲಕ ಹೆಣ್ಣು ಮಗು ಶೋಷಣೆ ಹಾಗೂ ಮಹಿಳೆಯರ ಮೇಲೆ ನಡೆಯುತ್ತಿರುವಂತ ಶೋಷಣೆಯನ್ನ ವಿರೋಧಿಸುವ ಒಂದು ಕಾನ್ಸೆಪ್ಟು ಈ ವರ್ಷದ ಚಿತ್ರಸಂತೆಯ ಒಂದು ಮುಖ್ಯವಾಗಿರುವಂತ ಕಾನ್ಸೆಪ್ಟು ಆಗಿತ್ತು. ಈ 35 ಅಡಿ ಹೆಣ್ಣು ಮಗುವಿನ ಒಂದು ಕಲಾಕೃತಿಯ ಬಗ್ಗೆ ಶಿಲ್ಪಕಲೆ ವಿಭಾಗದ ಪ್ರೊಫೆಸರ್ ನಯನ ಜ್ಯೋತಿ ಬರ್ಮನ್ ಅವರು, ಇದು ಈ ಒಂದು ಕಲೆ ನಮ್ಮ ಇಡೀ ತಂಡದ ಒಗ್ಗಟ್ಟಿನ ಶಕ್ತಿಯನ್ನ ತೋರಿಸ್ತೈತಿ ಅಂತ ಹೇಳಿದ್ರು. 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳು ಕೂಡ ಈ ಒಂದು ಕೌಶಲ್ಯ, ಒಂದು ಶ್ರಮದ ಈ ಫಲನೇ ಈ 35 ಅಡಿ ಎತ್ತರದ ಕಲಾಕೃತಿ ಅಂತ ಅವರು ಹೇಳಿದ್ರು. ಇದನ್ನ ತಯಾರಿಸಕ್ಕೆ ಸುಮಾರು 7 ದಿನಗಳು ರಾತ್ರಿ ಹಗಲು ಅವರು ಕಷ್ಟಪಟ್ಟು ಈ ಒಂದು ಕಲಾಕೃತಿಯನ್ನ ಅವರು ರಚನೆ ಮಾಡಿದ್ದಾರೆ. ಈ ನಾವು ಚಿತ್ರಗಳನ್ನ ಗಮನಿಸ್ತಾ ಹೊಂಟ್ರೆ ಏನು ಅದ್ಭುತ ನೋಡಿ. ನಮ್ಮ ಅಪ್ಪು ಅವ್ರು ಇಲ್ಲ ಅಂತಂದ್ರೂ ಅವರು ಇರುವಿಕೆ ಈ ಚಿತ್ರಸಂತೆಯಲ್ಲಿ ಇತ್ತು. ಈ ಒಂದು ಪ್ರಾಣಿಗಳ ಬಗ್ಗೆ ಇರಬಹುದು, ಆಮೇಲೆ ದೇವರುಗಳ ಬಗ್ಗೆ ಇರಬಹುದು, ಏನು ಚೆನ್ನಾಗಿ ಅವ್ನು ನೋಡ್ತಾ ಇದ್ರೆ ಹಾಗೆ ಬಿಟ್ಟು ಬರೋಣ ಅಂತ ಮುಂದಕ್ಕೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ನೋಡಿ, ಈ ಮಗುವಿನ ಒಂದು ದೃಶ್ಯ ಇರಬಹುದು, ಆ ನಗು ಇರಬಹುದು, ಹೀಗೆ ಅನೇಕ ಚಿತ್ರಗಳು ನಮ್ಮ ಮನಸ್ಸನ್ನು ಸೆಳೆದು ಅಂತಲೇ ಹೇಳ್ಬೋದು. ಇನ್ನು ಈ 2025ರ ಚಿತ್ರಸಂತೆಯಲ್ಲಿ ಬರೀ ಕರ್ನಾಟಕದ ಕಲಾವಿದರು ಮಾತ್ರ ಭಾಗವಹಿಸಿರಲಿಲ್ಲ. ಕೇರಳ, ಗೋವಾ, ಮಹಾರಾಷ್ಟ್ರ, ಪಂಜಾಬ್ ಸೇರಿದಂತೆ ವಿವಿಧ ರಾಜ್ಯಗಳ ಕಲಾವಿದರು ಭಾಗವಹಿಸಿದ್ರು. ಸಾವಿರಾರು ಮಂದಿ ಕಲಾಸಕ್ತರು ಕೂಡ ಈ ಕಾರ್ಯಕ್ರಮವನ್ನ ತಮ್ಮ ಕಣ್ ತುಂಬಿಕೊಳ್ಳೋಕೆ ಅಂತ ಕಾಯ್ತಾ ಇದ್ರು. ಇನ್ನು ಚಿತ್ರಸಂತೆಗೆ ಬರುವವರಿಗೆ ಯಾವುದೇ ರೀತಿಯ ಅಡಚಣೆ ಆಗಬಾರ್ದು ಅಂತ ಹೇಳಿ ನಮ್ಮ BMTC ಬಸ್ನವರು ಬೆಳಿಗ್ಗೆ 5ರಿಂದ ರಾತ್ರಿ 9ರವರೆಗೆ ಎಲ್ಲ ಮಾರ್ಗವಾಗಿ ಬರುವಂತ ಬಸ್ಸುಗಳ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ರು.
ಇನ್ನು ಮಕ್ಕಳ ಆಕರ್ಷಣೆಗೋಸ್ಕರ ಮಕ್ಕಳ ಆಟಿಕೆಗಳು ಸಹ ಇಲ್ಲಿ ಸಿಗ್ತಾ ಇದ್ವು. ಅಲ್ಲಲ್ಲಲ್ಲಿ ಮಕ್ಕಳು ಅವನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ರು. ಕರ್ನಾಟಕ ಚಿತ್ರಕಲಾ ಪರಿಷತ್ ಅವರು ಪ್ರತಿ ವರ್ಷ ಈ ಒಂದು ಚಿತ್ರ ಸಂತೆಯನ್ನ ಆಯೋಜನೆ ಮಾಡ್ತಾರೆ. ಸತತವಾಗಿ 22 ವರ್ಷಗಳ ಕಾಲ ಚಿತ್ರಸಂತೆ ನಿಲ್ಲದೇನೆ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಈ ಚಿತ್ರಸಂತೆಯಲ್ಲಿ ಆಯಿಲ್ ಪೇಂಟಿಂಗು, ವಾಟರ್ ಕಲರು, ಪೆನ್ಸಿಲ್ ಕಲೆ, ಕಾರ್ಬನ್ ಡ್ರಾಯಿಂಗು, ಮೂರ್ತಿ ಕಲೆ, ಪ್ರಿಂಟ್ ಮೇಕಿಂಗು, ಡಿಜಿಟಲ್ ಆರ್ಟು ಮತ್ತು ಫೋಟೋಗ್ರಫಿ ಮುಂತಾದ ಈ ಹಲವಾರು ರೀತಿಯ ಒಂದು ವೆರೈಟಿ ಆಗಿರುವಂಥ ಪೇಂಟಿಂಗ್‌ಗಳನ್ನ ಇಲ್ಲಿ ಆಗಿತ್ತು. ಈ ಪ್ರದರ್ಶನದ ಮುಖ್ಯ ಉದ್ದೇಶ ಏನಂತ ನಾ ಹೇಳ್ಬೇಕಂದ್ರೆ, ಈ ಚಿತ್ರಸಂತೆ ಪ್ರತಿ ವರ್ಷನೂ ಕ ಕಲಾವಿದರಿಗೆ ಮತ್ತು ನೇರವಾಗಿ ಜನರಿಗೆ ಒಂದು ತಲುಪಿಸುವಂತ ವೇದಿಕೆ ಅಂತಾನೆ ನಾವು ಹೇಳ್ಬೋದು. ಈ ವೇದಿಕೆ ಕಲಾವಿದನ ಕಲೆಗಳಿಗೆ ವಾಣಿಜ್ಯದ ಒಂದು ಬೆಲೆ ನೀಡೋದು ಅಷ್ಟೇ ಅಲ್ಲ, ಕಲೆಯ ಮಹತ್ವವನ್ನ ಜನರಿಗೆ ತಲುಪಿಸುವಲ್ಲಿ ಸಹ ಬಹಳ ಉಪಯುಕ್ತ ಆಗ್ತೈತಿ ಅಂತಾನೆ ನಾವು ಹೇಳ್ಬೋದು. ಹೊಸ ಕಲಾವಿದರು ತಮ್ಮ ಒಂದು ಸೃಜನಶೀಲತೆಯನ್ನ ಪರಿಚಯಿಸಲು ಈ ವೇದಿಕೆ ಬಹಳವಾಗಿ ಅವರಿಗೆ ಅನುಕೂಲ ಆಗುತ್ತೆ ಮತ್ತು ಅವರ ಕಲೆಯನ್ನ ಬೆಳೆಸಲು ಅವರಿಗೆ ಪ್ರೋತ್ಸಾಹವನ್ನ, ಅವಕಾಶವನ್ನ ನೀಡಿದಂಗಾಗತ್ತೆ. ಇನ್ನು ಇಷ್ಟೊಂದು ಸುಂದರವಾಗಿರುವಂತ ಈ ಒಂದು ಚಿತ್ರಸಂತೆಯನ್ನ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದ್ರು. ಸಿದ್ದರಾಮಯ್ಯ ಅವರು ಉದ್ಘಾಟಿಸಿ ಅವರು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಒಂದು ವಿಷಯನ ಹೇಳ್ತಾರೆ. ಚಿತ್ರಸಂತೆ ಕರ್ನಾಟಕದ ಒಂದು ಶ್ರೇಷ್ಠ ಕಲಾ ಪ್ರದರ್ಶನಗಳಲ್ಲಿ ಒಂದು. ಇದು ನಮ್ಮ ರಾಜ್ಯದ ಶ್ರೇಷ್ಠ ಕಲಾ ಪ್ರಕಾರಗಳನ್ನ, ಕಲಾ ಶೈಲಿಗಳನ್ನ, ಕಲಾವಿದರ ಪ್ರತಿಭೆಯನ್ನ ಒಂದು ಹೆಚ್ಚಿಸುತ್ತೆ ಅಂತ ಒಂದು ಮಾತನ್ನ ಅವ್ರು ಹೇಳಿದ್ರು. ಆಮೇಲೆ ಈ ಚಿತ್ರಸಂತೆಯಲ್ಲಿ ಪಾಲ್ಗೊಂಡಂತ ಹಲವು ಕಲಾವಿದರು, ಸಂಗ್ರಹಕಾರರು ತಮ್ಮ ನೆಚ್ಚಿನ ಕಲಾಕೃತಿಯನ್ನ ನೇರವಾಗಿ ಖರೀದಿಸಿದ್ರು. ಚಿತ್ರಕಲೆಯ ಮೌಲ್ಯವನ್ನ ಅರ್ಥ ಮಾಡ್ಕೊಳ್ಳುವಂತ ಇಂತಹ ವೇದಿಕೆಗಳು ಕಲಾ ಪ್ರಿಯರಿಗೆ ಉತ್ಸಾಹವನ್ನ ತುಂಬ್ತಾವು ಅಂತ ಹೇಳ್ಬೋದು. ಬರೀ ಕೇವಲ ಚಿತ್ರ ಪ್ರದರ್ಶನ ಅಷ್ಟೇ ನಡೆದಿರ್ಲಿಲ್ಲ ಚಿತ್ರಕಲಾ ಪರಿಷತ್‌ನಲ್ಲಿ. ಈ ಮೇಳದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಆಯೋಜನೆಗೊಂಡವು. ಅಲ್ಲಲ್ಲಲ್ಲಿ ಗಾಯನ ನಡೀತಾ ಇತ್ತು, ನೃತ್ಯ ನಡೀತಾ ಇತ್ತು, ನಾಟಕ ಪ್ರದರ್ಶನಗಳಿತ್ತು. ಎಷ್ಟೋ ಜನರಿಗೆ ಇಲ್ಲಿ ನೋಡಿ, ಓ ನಾ ಎಲ್ಲೋ ಒಂದು ಹಾಡು ಕೇಳಬೇಕು ಅಂತ ಹಾಡು ಕೇಳಕ್ಕೂ ಹೋಗ್ತಾ ಇದ್ರು. ಆಮೇಲೆ ನಾಟಕ ಪ್ರದರ್ಶನ ನೋಡಕ್ ಹೋಗ್ತಿದ್ರು. ಗಾಯನಗಳ ಒಂದು ಸಂತೆ ನಡೀತಾ ಇತ್ತು. ಅಲ್ಲಿ ಹೋಗಿ ಅವರು ಹಾಡುಗಳನ್ನ ಕೇಳ್ತಾ ಇದ್ರು. ಹೀಗೆ ಈ ಸಾಂಸ್ಕೃತಿಕ ಲೋಕವನ್ನ ಅವತ್ತು ಇಡೀ ದಿನ ಈ ಚಿತ್ರಕಲಾ ಪರಿಷತ್ತು ಅತ್ಯಂತ ಅದ್ಧೂರಿಯಾಗಿ ನಡೆಸ್ಕೊಂಡು ಬಂತು ಅಂತಾನೆ ಹೇಳ್ಬಹುದು. ಈ ಚಿತ್ರಸಂತೆಯಲ್ಲಿ ಹಲವಾರು ಶೈಕ್ಷಣಿಕ ಕಾರ್ಯಕ್ರಮಗಳು ಕೂಡ ನಡೆದು ಅಂತಾನೆ ಹೇಳ್ಬಹುದು. ಪ್ರಖ್ಯಾತ ಕಲಾವಿದರಿಂದ ಈ ಕಲಾ ಕಾರ್ಯಾಗಾರಗಳು ನಡೆದವು. ಕಲಾ ವಿದ್ಯಾರ್ಥಿಗಳಿಗೆ ಮತ್ತು ಈಗೇನೋ ನಾವು ಕಲಿತೀವಿ ಕಲೆಯನ್ನ ಅನ್ನೋರಿಗೆ ಒಂದು ಒಂದು ಪ್ರಾರಂಭಿಕ ಶಿಕ್ಷಣದ ಅನುಭವಗಳನ್ನ ಅವು ನೀಡಿದ್ವು. ಡ್ರಾಯಿಂಗು, ಪೇಂಟಿಂಗು, ಡಿಜಿಟಲ್ ಆರ್ಟು ಹೀಗೆ ಅನೇಕ ರೀತಿಯ ಮಾಹಿತಿಯನ್ನ ಕೊಡುವಂತ ಕಾರ್ಯಕ್ರಮಗಳನ್ನ ಇವರು ನಡೆಸಿದ್ರು. ಕಲೆಯ ಪ್ರಾಮುಖ್ಯತೆ ಈ ಚಿತ್ರಸಂತೆ ಕೇವಲ ಕಲಾವಿದರಿಗೆ ಮಾತ್ರ ಅಲ್ಲ, ಜನರ ಸಾ ಜನಸಾಮಾನ್ಯರಿಗೂ ಸಹ ಒಂದು ಕಲೆಯ ಪ್ರಾಮುಖ್ಯತೆ ಗೊತ್ತಾಗ್ಲಿ ಅನ್ನೋದು ಇವ್ರ ಉದ್ದೇಶ ಆಗಿತ್ತು. ಇದು ಕಲೆಯನ್ನ ವಾಣಿಜ್ಯದ ಒಂದು ಗಡಿಯನ್ನ ದಾಟಿಸಿ ಸಾಮಾನ್ಯರ ಒಂದು ಮನೆಗಳಲ್ಲಿ ಈ ಚಿತ್ರಕಲೆಗಳು ತಲುಪಲಿ, ಅವರ ಮನೆಯ ಗೋಡೆಯನ್ನ ಸುಂದರಗೊಳಿಸಲಿ ಅನ್ನುವಂತ ಒಂದು ಪ್ರಯತ್ನ ಕೂಡ ಇಲ್ಲಿ ಆಗಿತ್ತು. ಈ ಒಂದು ಆ ಮೇಳದಲ್ಲಿ ಅತಿ ಹೆಚ್ಚು ಯುವಕರನ್ನ ಪ್ರೋತ್ಸಾಹವನ್ನ ನೀಡೋಣ, ಯುವ ಜನರನ್ನ ಒಂದು ಕಲೆಯ ಕಡೆ ಒಂದು ಪ್ರೇರಣೆಯನ್ನ ನೀಡೋಣ ಅನ್ನೋದು ಹೆಚ್ಚಾಗಿ ಇಲ್ಲಿ ಎದ್ದು ಬರ್ತಾ ಇತ್ತು. ಈ ವರ್ಷ ಬರೀ ಸ್ಥಳೀಯ ಕಲಾವಿದರು ಮಾತ್ರ ಅಲ್ಲ, ದೇಶದ ಇತರ ಭಾಗಗಳಿಂದ ಮತ್ತು ವಿದೇಶಿಯರು ಕೂಡ ಈ ಒಂದು ಚಿತ್ರಸಂತೆಯಲ್ಲಿ ಭಾಗವಹಿಸಿದ್ದನ್ನ ನೋಡಿ ನಂಗೆ ಬಹಳ ಖುಷಿ ಆಯ್ತು. ಅಡ್ಡಾಡ್ಬೇಕಾದ್ರೆ ಅವರೆಲ್ಲ ನಮ್ಮ ಎದುರಿಗೇನೆ ಬರೋರು. ಅವ್ರನ್ನ ನೋಡಿ ನಾವು ಖುಷಿ ಪಡ್ತಾ ಇದ್ವು. ಅಂತಾರಾಷ್ಟ್ರೀಯ ಕಲಾವಿದರು ಕೂಡ ಈ ಮೇಳದಲ್ಲಿ ಭಾಗವಹಿಸಿದ್ದು ಇನ್ನೂ ಆ ಒಂದು ಕಲೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ತಂದುಕೊಡ್ತು. ಆಮೇಲೆ ಸಾಂಸ್ಕೃತಿಕ ಮತ್ತು ಕೌಟುಂಬಿಕ ಚಟುವಟಿಕೆಗಳೊಂದಿಗೆ ಈ ವರ್ಷದ ಚಿತ್ರಸಂತೆ ಯುವ ಜನರು ಬಂದಿದ್ರು, ಹಿರಿಯರು ಬಂದಿದ್ರು, ಮಕ್ಕಳು ಬಂದಿದ್ರು. ಆಮೇಲೆ ಒಂದು ಇಡೀ ಕುಟುಂಬನೇ ಈ ಚಿತ್ರಸಂತೆಯನ್ನ ನೋಡಕ್ಕೆ, ಕಣ್ ತುಂಬ್ಕೊಳಕ್ಕೆ ಬಂದಿದ್ರು.
ನಡಿಯಕ್ಕಾಗಲ್ವಾ? ಗಾಡಿ ಮೇಲಾದ್ರೂ ಕುತ್ಕೊಂಡು ನೋಡ್ಲಿ ಅನ್ನುವಂತ ಒಂದು ಉದ್ದೇಶನ ನಮ್ಮ ಒಂದು ಚಿತ್ರಸಂತೆಯ ವ್ಯವಸ್ಥಾಪಕರು ಮಾಡಿದ್ರು ಕೂಡ. ದೂರಿಂದನೇ ನಮಗೆ ಓಡಾಡ್ಕೊಂಡು ಇರಕ್ಕಾಗಲ್ಲ ಅಂದ್ರೆ, ಅವ್ರು ಅಕ್ಕ ಪಕ್ಕ ನಡೆಯುವಂತ ಚಿತ್ರಸಂತೆನ ಕಣ್ ತುಂಬ್ಕೊಳ್ಳಿ ಅನ್ನುವಂತ ಒಂದು ವ್ಯವಸ್ಥೆನೂ ಕೂಡ ಮಾಡಿದ್ರು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ, ತನ್ನ ವೈವಿಧ್ಯತೆ ಮತ್ತು ಭಾವ ಪ್ರವಾಹದ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿದ್ದು ಈ ವರ್ಷದ ಚಿತ್ರಸಂತೆ. ಸುಮಾರು 4,00,000ಕ್ಕೂ ಹೆಚ್ಚು ಜನ ಈ ಚಿತ್ರಸಂತೆಯನ್ನ ವೀಕ್ಷಣೆ ಮಾಡಿದ್ರು ಅಂತಾನೆ ಹೇಳ್ಬೋದು. ಇದೊಂದು ಐತಿಹಾಸಿಕ ದಾಖಲೆ ಕೂಡ. ಯಾಕಂದ್ರೆ ಇಷ್ಟೊಂದು ಒಂದು ಏನದು ಮನಸ್ಸಿನಲ್ಲಿ ಉತ್ಸಾಹವನ್ನ ಇಟ್ಕೊಂಡು ನಮ್ಮ ಈಗಿನ ಯುವ ಪೀಳಿಗೆ ಚಿತ್ರಸಂತೆ ನೋಡಕ್ ಬರ್ತಾ ಇದಾರಲ್ಲ ಅನ್ನೋದೇ ಒಂದು ದೊಡ್ಡ ಖುಷಿ. ಕಲಾವಿದರಿಗಂತೂ ಕೆಲವೊಂದ್ಸಲ ಕಣ್ ತುಂಬಿ ಬಂತು. ಈಗ ನೋಡಿ ಚಿತ್ರ ಕಲಾವಿದರು ತಮ್ಮ ಕಲೆಯನ್ನು ತಗೊಂಡ್ ಬರ್ಬೇಕಾದ್ರೆ ಅವ್ರ ಜೊತೆ ಇಡೀ ಫ್ಯಾಮಿಲಿನೇ ಬಂದಿತ್ತು. ಇಡೀ ಒಂದು ಸ್ಟಾಲ್ ತುಂಬಾ ದೊಡ್ಡವರು, ಮಕ್ಕಳು, ಚಿಕ್ಕ ಮಕ್ಕಳು ಎಲ್ರೂ ಕೂಡ ಆ ಚಿತ್ರಸಂತೆಯನ್ನ, ಚಿತ್ರಕಲೆಯನ್ನ ಪ್ರದರ್ಶನ ಮಾಡ್ತಾ, ಜನರಿಗೆ ಆ ಕಲೆಯ ಬಗ್ಗೆ ವಿವರಣೆಯನ್ನ ನೀಡ್ತಾ ಇದ್ದದ್ ನೋಡಿದ್ರೆ ನನಗ್ ಬಹಳ ಖುಷಿ ಆಗುತ್ತೆ. ಇಂಥ ಒಂದು ಅಪರೂಪದ ದೃಶ್ಯವನ್ನ ಸೆರೆ ಹಿಡಿದು ನಿಮ್ ಮುಂದ್ ತಲುಪಿಸ್ತಾ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ಖುಷಿ ನನಗೆ. ಮತ್ತ್ ಅಲ್ಲೆಲ್ಲಲ್ಲಿ ರೋಡ್ ಮಧ್ಯಕ್ಕೆ ಈ ಕಲಾವಿದ್ರು ನಮ್ಮ ಒಂದು ಅವ್ರ ಎದುರುಗಡೆ ಕುತ್ಕೊಂಡು ನಾವು ನಮ್ಮ ಭಾವಚಿತ್ರವನ್ನ ಅವ್ರು ನೋಡಿ ನೋಡಿ ತೆಗಿಯೋರು. ನಮ್ಮ ಮುಖ ಹೇಗಿರುತ್ತೋ ಹಾಗೆ ಚಿತ್ರ ಮೂಡ್ಸೋರವ್ರು. ಹಂಗೆ ಎಷ್ಟೋ ಜನ ಕ್ಯೂ ಅಲ್ಲಿ ನಿಂತುಕೊಂಡು ತಮ್ಮ ಒಂದು ಮಾದರಿಯನ್ನ ಅವ್ರ ಮುಖಾಂತರ ಚಿತ್ರವನ್ನ ತೆಗೆಸ್ಕೊಂಡು ಹೋದ್ರು. ಇನ್ನು ಈ ಚಿತ್ರಸಂತೆಯಲ್ಲಂತೂ ದೇವಸ್ಥಾನಗಳು, ಆ ಪೇಂಟಿಂಗ್ ನೋಡ್ತಾ ಇದ್ರೆ ನಿಜವಾಗ್ಲೂ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದೀವೇನೋ ಅನ್ನುವಂತ ಒಂದು ಭಾವ ನಮ್ಮಲ್ಲಿ ಬರ್ತಾ ಇತ್ತು. ಇನ್ ಕೆಲವೊಂದು ಬುದ್ಧನ ಚಿತ್ರಗಳು, ಗಣೇಶನ ಚಿತ್ರಗಳು ಅವ್ರಿಗೆ ಹೇಗೆ ನಿಲುಕುತ್ತೋ ಹಾಗೆ ಚಿತ್ರನ ಬಿಡಿಸ್ತಾ ಕಲಾವಿದರು ತಮ್ಮ ಒಂದು ಕೈ ಚಳಕವನ್ನ ತೋರಿಸಿದ್ರು. ಇಡೀ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಜನ ಹೆಂಗಿತ್ತು ಅಂದ್ರೆ ನಿಜವಾಗ್ಲೂ ಅದು ಜಾತ್ರೆ ಅಂತ ಹೇಳಕ್ಕೇನೆ ನನಗೊಂದು ದೊಡ್ಡ ಖುಷಿ ಆಗುತ್ತೆ. ಯಾರ್ ಬೇಕು ನಿಮ್ಗೆ ಕೃಷ್ಣನ್ ಸಿಕ್ತಾ ಕೃಷ್ಣನ್ ಪೇಂಟಿಂಗ್ ಸಿಗುತ್ತೆ. ಗಣೇಶ ಬೇಕಾ ಗಣೇಶ. ಇಲ್ಲ ಇತ್ತೀಚಿನ ಹೊಸ ಚಿತ್ರಗಳು ಬೇಕಾ ಅದು ಕೂಡ ಸಿಗುತ್ತೆ. ಒಟ್ಟಾರೆ ಈ ಕಲಾ ಪ್ರೇಮಿಗಳು ತಮಗೆ ಯಾವ ರೀತಿಯ ಕಲೆ ಬೇಕು ಅಂತ ಹುಡುಕೊಂಡು ಹೋಗ್ತಾರಲ್ಲ, ಆ ತರದ ಕಲೆಗಳು ಇವತ್ತಿನ ಒಂದು ಈ ಚಿತ್ರಸಂತೆಯಲ್ಲಿ ಸಿಕ್ಕು ಅಂತಾನೆ ಹೇಳ್ಬೇಕು. ತುಂಬಾ ಹೆಚ್ಚು ಕೋಟ್ಯಾಂತರ ರೂಪಾಯಿಯ ಒಂದು ಚಿತ್ರಸಂತೆಯಲ್ಲಿ ವಹಿವಾಟು ನಡೆದಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಖರೀದಿನೂ ಕೂಡ ಅಷ್ಟೇ ಜೋರಾಗಿತ್ತು. ಎಷ್ಟೋ ಜನರು ಈ ಒಂದು ದಿನಕ್ಕಾಗಿ ಕಾಯ್ತಾ ಇರ್ತಾರೆ. ನಮ್ಮ ಗೋಡೆಯ ಮೇಲೆ ಈ ತರದ ಒಂದು ಚಿತ್ರಕಲೆ ಇರ್ಲಿ ಅಂತ ವರ್ಷ ಪೂರ್ತಿ ಕಾದು ಅವರು ತಮ್ಮ ಒಂದು ಆ ದುಡ್ಡನ್ನು ಕೂಡಿಟ್ಟು ಇಲ್ಲಿ ಬಂದು ಆ ಚಿತ್ರನ ಕೊಂಡ್ಕೊಂಡು ಹೋಗುವಂತ ಒಂದು ಕ್ರೇಜ್ ಇದೆಯಲ್ಲ, ಅದು ಬಹಳ ಹೆಮ್ಮೆ ಪಡುವಂಥದ್ದು ಅಂತಾನೆ ಹೇಳ್ತೀನಿ. कैसे बेटा देखो ಇನ್ನು ಚಿತ್ರಕಲಾ ಪರಿಷತ್ ಒಳಗಡೆ ಕಾಲಿಡ್ಬೇಕಂದ್ರೆ ಮೇಲೆ ಬಣ್ಣ ಬಣ್ಣದ ಚಿತ್ತಾಕರ್ಷಕ ಗೊಂಬೆಯ ಒಂದು ಅಲಂಕಾರ ಭಾಳ ಗಮನವನ್ನು ಸೆಳೀತು ನನಗೆ. ಆಹಾ, ಅವು ಗಾಳಿಗೆ ಹಾರಾಡೋದನ್ನ ನೋಡಿದ್ರೆ ಆ ತೋರಣನೇ ನಮ್ಮನ್ನು ಕರಿತಾ ಇದೆಯೇನೋ ಅನ್ನೋದು. ಆಮೇಲೆ ಇಲ್ಲಿ ಸ್ಟೇಜ್ ಕೂಡ ರೆಡಿ ಮಾಡಿದ್ರು. ಅಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ದವು ಅಂತಲೇ ಹೇಳಿದೆ. ಹಾಡುಗಳು, ನೃತ್ಯಗಳು, ಹೀಗೆ ಒಂದು ವಿಭಿನ್ನವಾದ ಕಾನ್ಸೆಪ್ಟನ್ನು ಮಾಡಿದ್ರು. ಆಮೇಲೆ ಈ ಸಮಾಜ ಸುಧಾರಕರ ಕೆಲವೊಂದಿಷ್ಟು ಅಲ್ಲಿ ಬ್ಯಾನರ್ಗಳನ್ನು ಕೂಡ ತೂಗು ಹಾಕಿದ್ರು. ಗಾಂಧೀಜಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಆಮೇಲೆ ಜ್ಯೋತಿಬಾ ಫುಲೆ ಇರ್ಬೋದು. ಈ ಒಂದು ಚಿತ್ರದ ಮುಂದೆ, ಈ ಕಲಾಕೃತಿಯ ಮುಂದೆ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ರು. ನಾನು ಒಂದು ಫೋಟೋ ಕೂಡ ತೆಗೆಸ್ಕೊಂಡೆ. ಆಮೇಲೆ ಒಂದು ಭಾತೃತ್ವ, ಸಮಾನತೆ, ಸ್ವಾತಂತ್ರ್ಯ ಅನ್ನುವಂಥ ಒಂದು ಕಾನ್ಸೆಪ್ಟಿಂದ ಕೈ ಕೂಡ ಅವರು ರಚನೆ ಮಾಡಿದರು. ಅನೇಕ ರೀತಿಯ ಒಳಗೆ ಹೊರಗೆ ಎಲ್ಲಿ ನೋಡ್ತೀರಾ ಅಲ್ಲಿ ಈ ಚಿತ್ರಗಳ ಒಂದು ಅಲಂಕಾರ ರಾರಾಜಿಸ್ತಾನೇ ಇತ್ತು.
ಆಮೇಲೆ ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಕೂಡ ಅಲ್ಲಿ ಮಾಡಿದರು. ನಿಮಗೆ ಯಾವ ಥರದ ಊಟಗಳು ಬೇಕೋ ಆ ಥರದ ಊಟಗಳು ಅಲ್ಲಿ ಇದು ನಾನು ತೋರಿಸ್ತಾ ಇರೋದು ಇದೇನು ಚಿತ್ರಕಲಾ ಪರಿಷತ್ತಿನ ಒಳಭಾಗದಲ್ಲಿ ನಡೆಯುವಂಥದ್ದು ಇದೆಲ್ಲ. ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಎಲ್ಲ ಊಟದ ವ್ಯವಸ್ಥೆನೂ ಇತ್ತು. ಆಮೇಲೆ ಅಲ್ಲಿ ಬೆಟ್ಟ ಗುಡ್ಡದ ಥರ ಇರೋದರಿಂದ ಪ್ರತಿಯೊಂದನ್ನು ಕೂಡ ನಾವು ಮೆಟ್ಲು ಹತ್ಕೊಂಡು ಅದನ್ನೇ ವಿಭಿನ್ನವಾಗಿ ರಚನೆ ಮಾಡಿದರು. ನಮಗೆ ಇಷ್ಟಪಟ್ಟು ಕೆಲವೊಂದಿಷ್ಟು ಐಟಮ್ನ ನಾವು ಕೊಂಡುಕೊಂಡು ಕೂಡ ಅಲ್ಲಿ ಸಿಗುವಂಥ ಅಪರೂಪದ ವಸ್ತುಗಳು ಅವನ್ನ ನಾವು ಕೊಂಡ್ಕೊಂಡು ಕೂಡ ಮನೆಗೆ ತಂದ್ವಿ. ಅಪರೂಪದ ಒಂದು ಕಿವಿ ಓಲೆಗಳಿರ್ಬೋದು, ಆಮೇಲೆ ಪೇಂಟಿಂಗ್ಸ್ ಇರ್ಬೋದು, ಇವನ್ನೆಲ್ಲ ನೋಡ್ತಾ ಇದ್ದರೆ ಮತ್ತೆ ಮತ್ತೆ ಅಯ್ಯೋ ಒಂದೇ ದಿನಕ್ಕೆ ಮುಗಿದ್ಬಿಡುತ್ತಾ ಇದು ಅನ್ನುವಂಥ ಭಾವ ನಮ್ಮಲ್ಲಿ ಎಷ್ಟೊಂದು ವೆರೈಟಿ ಯಾವ್ದು ನೋಡ್ತೀರಾ ಯಾವ್ದು ಬಿಡ್ತೀರಾ ಹೇಳಿ, ಅಷ್ಟೊಂದು ವೆರೈಟಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು. ಎಲ್ಲನೂ ಕೂಡ ನೀವು ಈಸಿಯಾಗಿ ಖರೀದಿ ಮಾಡುವಂಥ ವ್ಯವಸ್ಥೆನೂ ಕೂಡ ಅವರು ಇಟ್ಟಿದ್ರು. ಆಮೇಲೆ ಕೆಲವೊಂದು ಸ್ಟಾಲ್ಗಳಂತೂ ತುಂಬ ವಿಶೇಷವಾಗಿತ್ತು. ತುಂಬ ಸೂಕ್ಷ್ಮವಾಗಿ ಅವ್ರ ಚಿತ್ರಕಲೆಯನ್ನು ಬಿಡಿಸಿದ್ರು. ಅವನ್ನಂತರೂ ನಾವು ದುರ್ಬೀನ್ ಹಿಡ್ಕೊಂಡು ಚಿತ್ರಕಲೆಯನ್ನು ನೋಡುವಂಥ ಪ್ರಸಂಗ ಕೂಡ ಇತ್ತು. ತುಂಬ ಎಂಜಾಯ್ ಮಾಡಿದ್ವಿ. ದುರ್ಬೀನಲ್ಲೇ ಅವ್ರ ಚಿತ್ರಕಲೆ ಕಾಣಿಸ್ತಾ ಇದ್ವು, ಇಲ್ಲ ಅಂದರೆ ಹೊರಗಡೆ ಸಣ್ಣದಾಗಿ ಅವು ಕಾಣಿಸ್ತಾ ಇದ್ವು. ಎಷ್ಟು ಸಣ್ಣ ಅಂತ ನಿಮಗೆ ಈಗ ನೀವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಕಾಣಿಸ್ತಿರ್ಬೋದು. ಅಯ್ಯಪ್ಪ ಇಷ್ಟೊಂದು ಸಣ್ಣನ ಅಂತ ಅನಿಸೋದು. ಅದನ್ನ ಹೆಂಗಾರು ಮಾಡಿರ್ಬೋದು ಅನ್ನೋಂಥ ಭಾವ ನಮ್ಮಲ್ಲಿತ್ತು. ಯಾವ ಡಿಸೈನ್ ಬೇಡ್ತೀರಿ, ಯಾವ ಥರ ಇದು, ಅಯ್ಯೋ ಒಂದು ದಿನಕ್ಕಂತರೂ ಇದನ್ನು ನೋಡಿ ಮುಗ್ಸೋಕ್ಕಂತರೂ ಆಗೋದೇ ಇಲ್ಲ ಬಿಡಿ. ಸಾಧ್ಯ ಆದರೆ ನಮ್ಮ ಚಿತ್ರಕಲಾ ಪರಿಷತ್ನವರು ಮುಂದಿನ ವರ್ಷ 3 ದಿನಗಳ ಕಾಲ ಇಟ್ಟರೂ ಸರಿ ಏನೋ ಅಂತ ಅನಿಸುತ್ತೆ. ಯಾಕಂದರೆ ಒಂದೇ ದಿನದಲ್ಲಿ ಇಷ್ಟೊಂದು ಚಿತ್ರಕಲೆಯನ್ನು ನನಗಂತೂ ನೋಡೋಕ್ಕಾಗಲಿಲ್ಲ. ಬರೀ ನಾನು ಕವರ್ ಮಾಡಿದ್ದು ಒಂದು ರೋಡ್ಗಳನ್ನು ಮಾತ್ರ. ಒಂದು ರೋಡ್ ಹೆಂಗೆ ಹೋಗ್ತೀನಲ್ಲ ಹಾಗೆ ಆ ಥರದ್ದು ಎಷ್ಟೊಂದು ರೋಡ್ಗಳು ಕೂಡ ನನಗೆ ಮಿಸ್ ಆಯಿತು. ಹೀಗಾಗಿ ಮುಂದಿನ ವರ್ಷ ಸಾಧ್ಯ ಆದರೆ 3 ದಿನಗಳಾಗಿ ನಡೆದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದರೆ ಒಂದೇ ದಿನದಲ್ಲಿ ಇಷ್ಟೋ ಚಿತ್ರಕಲೆಯನ್ನು ನಾವು ಕಣ್ಣು ತುಂಬ್ಕೊಳ್ಳೋಕೆ ಸಾಧ್ಯನೇ ಆಗಲ್ಲ ಬಿಡ್ರಿ. ಯಾವ್ದು ನೋಡ್ತೀರಾ ಯಾವ್ದು ಬಿಡ್ತೀರಾ, ಆಹಾ ಕಣ್ಣಿಗೋ ಮನಸ್ಸಿಗೋ ನನಗಂತೂ ಇನ್ನೂ ಅದೇ ಒಂದು ಖುಷಿಯಲ್ಲಿ ತೇಲಾಡ್ತಾ ಇದ್ದೀನಿ ನಾನು. ಆಮೇಲೆ ವೆರೈಟಿ ಏನೇನೋ ವಿಚಿತ್ರ, ನಾನು ಅವನು ಯಾವತ್ತೂ ನೋಡೇ ಇಲ್ಲ. ಆ ಥರದ ವಿಚಿತ್ರವಾದ ಒಂದು ಚಿತ್ರಕಲೆಗಳು ಕೂಡ ಅವು ಇದ್ದವು ಅಲ್ಲಿ. ಇನ್ನು ಎಷ್ಟೋ ಕಲಾವಿದರು ತಮ್ಮ ನೆಚ್ಚಿನ ಹೀರೋಗಳನ್ನು ಚಿತ್ರನೂ ಸಹ ಬಿಡಿಸಿದರು. ಅವ್ರಿಗೆ ಹೆಂಗೆ ತೋಚುತ್ತೋ ಹಾಗೆ, ಅದಕ್ಕೆ ಕಲಾವಿದ ಅನ್ನೋದು. ಆಮೇಲೆ ಇವು ಏನಿದು ಮಂಡಲ ಪೇಂಟಿಂಗ್ಸ್ ಅಂತ, ಅವು ಕೂಡ ವೆರೈಟಿ ಆಗಿದ್ವು. ಕೊಂಡ್ಕೋಬೇಕಾ ಈಸಿ ಮೆಥಡು, ಪೇ ಮಾಡಿ ಅಲ್ಲಿ ಸ್ಕ್ಯಾನರ್ ಹಾಕಿರ್ತಾರೆ, ಸ್ಕ್ಯಾನಿಂಗ್ ಮಾಡೋದು, ಪೇ ಮಾಡೋದು, ಕೊಂಡ್ಕೊಂಡು ಹೋಗ್ತಾ ಇರೋದು. ಈ ಥರ ಈಸಿಯಾಗಿ ಕೊಂಡ್ಕೊಳ್ಳುವಂಥ ವ್ಯವಸ್ಥೆನೂ ಕೂಡ ಮಾಡಿದರು. ಇನ್ನು ನಮ್ಮ ಈಗಿನ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಮಡಿಕೆ ಕಲೆಯನ್ನು ಪರಿಚಯಿಸಬೇಕು ಅಂತ ಹೇಳಿ ಈ ಮಡಿಕೆ ಮಾಡೋದು, ಅವ್ರಿಗೆ ಇಷ್ಟವಾದ ಡಿಸೈನನ್ನು ಅವರೇ ರೆಡಿ ಮಾಡಿ ಅದರ ಮೇಲೆ ಹೆಸರನ್ನು ಬರೆದು ಕೂಡ ಕೊಡ್ತಾಯಿದ್ರು. ಎಷ್ಟೋ ಮಕ್ಕಳು ಎಷ್ಟು ಖುಷಿಪಟ್ಟರು ಗೊತ್ತಾ. ತಮಗೆ ಯಾವುದು ಡಿಸೈನ್ ಬೇಕೋ ಅದನ್ನು ಡಿಸೈನ್ ತೋರಿಸೋದು, ಅವರೇ ಸ್ವತಃ ಅವ್ರ ಕೈಯಿಂದ ಮಣ್ಣನ್ನು ಮುಟ್ಟಿ ಆ ಮಡಿಕೆ ಮಾಡೋ ರೀತಿನ ನೋಡಿ ಎಷ್ಟು ಖುಷಿಪಟ್ಟರು ಅಂದರೆ, ನಿಜವಾಗಲೂ ಇದನ್ನು ನಾವು ನಮ್ಮ ಮಕ್ಕಳಿಗೆ ಈ ಕಲೆಯನ್ನು ತೋರಿಸ್ಬೇಕು, ಅದರ ಒಂದು ಅನುಭವವನ್ನು ಅವ್ರಿಗೆ ಕೊಡಬೇಕು ಅನ್ನೋ ದೃಷ್ಟಿಕೋನ ಇತ್ತಲ್ಲ, ಅದು ತುಂಬ ನನಗೆ ಮೆಚ್ಚುಗೆ ಆಯಿತು. ಆಮೇಲೆ ನೋಡಿ ಮಕ್ಕಳೇ ಸ್ವತಃ ಅವ್ರ ಕೈನ ಈ ಕೆಸರನ್ನು ಮುಟ್ಟಿರೋದೇ ಇಲ್ಲ ಬಿಡಿ ಸಿಟಿಯಲ್ಲಿರೋ ಮಕ್ಕಳಂತರೂ. ಹೀಗಾಗಿ ಸ್ವತಃ ಅವರೇ ಕೈ ನೀಡ್ತಾರೆ, ಅದನ್ನು ಮುಟ್ಟುತ್ತಾರೆ, ಅದನ್ನು ಒಂದು ಫೀಲ್ ಮಾಡ್ತಾರೆ. ಆ ಮಗುವಿನ ಮುಖದಲ್ಲಿರುವಂಥ ಖುಷಿ ಇದೆಯಲ್ಲ, ಅದನ್ನು ನಿಜವಾಗ್ಲೂ ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಪಡೆಯೋಕ್ಕಾಗಲ್ಲ ಬಿಡಿ. ನೋಡಿ ವೆರೈಟಿ ಮಕ್ಕಳ ಕಡೆಯಿಂದನೇ ಮಾಡಿಸಿ ಅವ್ರು ಇಟ್ಟಿದ್ದಾರೆ, ಕೊಂಡ್ಕೊಂಡು ಕೂಡ ಹೋಗ್ಬೋದು. ಅದ್ರ ಮೇಲೆ ಅವರು ನಿಜವಾಗ್ಲೂ ಅವ್ರು ತಮ್ಮ ಹೆಸರನ್ನು ಕೂಡ ಬರ್ಸ್ಕೊಂಡು ಹೋಗ್ತಾಯಿದ್ರು. ಇದು ತುಂಬ ಮಕ್ಕಳಿಗೆ ಎಂಜಾಯ್ನ ಕೊಡ್ತು. ನೋಡಿ ಇವೆಷ್ಟು ವೆರೈಟಿ ಅವ್ರ ಹೆಸರನ್ನು ಬರೆದು ಅಲ್ಲಿ ಮಡಿಕೆಯಲ್ಲಿ ಯಾವುದಾದ್ರೂ ಡಿಸೈನ್ ಮಾಡಲಿ 150 ರೂಪಾಯಿ ಅಂತ ಫಿಕ್ಸ್ ಮಾಡಿದರು. ಎಷ್ಟು ಜನ ಮಕ್ಕಳು ಮಾಡಿದರು, ಎಷ್ಟು ಜನ ಸಂತೋಷಪಟ್ಟರು ಅಂತ ನಾನು ಅಲ್ಲೇ ನಿಂತ್ಕೊಂಡು ನೋಡಿ ನಾನು ಕೂಡ ಕಣ್ಣು ತುಂಬಿಕೊಂಡೆ ಅಂತಲೇ ಹೇಳ್ಬೋದು. ಪಾಟ್ ಮೇಕಿಂಗ್ ಅಮ್ಮ ಪಾಟ್ ಮೇಕಿಂಗ್ ಅಂತ ಎಲ್ಲರೂ ತಮ್ಮ ಅಪ್ಪಂದ್ರನ್ನು ಕರ್ಕೊಂಬಂದು ಪಾಟ್ ಮೇಕಿಂಗನ್ನು ಅವ್ರು ಎಂಜಾಯ್ ಮಾಡಿದ್ರು.
ಎಷ್ಟು ಹೇಳಿದರೂ ಸಾಕು ಅನಿಸೋದಿಲ್ಲ ಈ ಚಿತ್ರದ ಒಂದು ಸಂತೆ ಬಗ್ಗೆ. ನನಗೆ ಸಾಕು ಇಷ್ಟೇ, ಇನ್ನು ತುಂಬ ದೊಡ್ಡದಾದರೆ ನೋಡೋಕ್ಕೆ ಬೇಜಾರಾಗುತ್ತೆ ಅನ್ನೋ ಒಂದು ಭಾವದಿಂದ ಚಿತ್ರಸಂತೆನ ಇಲ್ಲಿಗೆ ನಾನೇ ಪೂರ್ಣ ವಿರಾಮ ಕೊಡ್ತಾ ಇದ್ದೀನಿ. ಇನ್ನೂ ಎಷ್ಟೊಂದಿದೆ ಇದನ್ನು ಹೇಳಬೇಕಾದದ್ದನ್ನು. ಹೀಗಾಗಿ ಸಮಯ ಆಗ್ತಾ ಬಂತು, ಸಂಜೆ ಆಯಿತು, ಎಲ್ಲರೂ ಮನೆ ಕಡೆ ಹೊರಡುವಂಥ ಸಮಯ ಆಯಿತು. ಹೀಗಾಗಿ ನಿಮಗೆಲ್ಲರಿಗೂ ಬಾಯ್ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ನೋಡಿ, ವಯಸ್ಸಾದ ಅಜ್ಜ ಅವರು ಬಂದು ಪೇಂಟಿಂಗ್ನ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡುವ ದೊಡ್ಡ ಖುಷಿ ಇದೆ. ಹೀಗಾಗಿ ಎಲ್ಲರೂ ಅವರಿಗೆಷ್ಟು ಬಂದ ವಸ್ತುಗಳನ್ನು ಕೊಂಡ್ಕೊಂಡು ಕೂಡ ಚಿತ್ರಸಂತೆಯಲ್ಲಿ ಖುಷಿಯನ್ನು ಪಟ್ಟರು ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.